ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಆಲ್ರೆಡಿ KA ನಡೆಸ್ತಕ್ಕಂಥ KCETನ ಎಲ್ಲ ಒಂದು ಅಪ್ಡೇಟ್ಗಳನ್ನು ಕೊಟ್ಟಿದ್ದೀನಿ. ಸೊ ಇದೀಗ ಅಪ್ಡೇಟ್ ಬಂದಿದೆ, ನಿಮ್ಮ ತಾತ್ಕಾಲಿಕ ಫಲಿತಾಂಶವನ್ನು ಸಹಿತ KE ರಿಲೀಸ್ ಮಾಡಿತು. ನೋಡಿ, 2 ನವಂಬರ್ಗೆ ಎಕ್ಸಾಮ್ ಆಗಿದೆ. 2/12/2025. ಇವತ್ತು ಬಂದುಬಿಟ್ಟು 15/11/2025. ಓಕೆನಾ. ಕೇವಲ 13 ದಿನದಲ್ಲಿ ಏನು ಮಾಡಿದ್ದಾರೆ, ನಿಮ್ಮ ತಾತ್ಕಾಲಿಕ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಕಟಪ್ ಸಹಿತ ಬೇಗನೆ ಬರ್ತದೆ. ಓಕೆ, ಕಟಪ್ ಇನ್ನೂ ಬಂದಿಲ್ಲ, ಬಟ್ ಯಾವ ಥರನಾಗಿ ಚೆಕ್ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ನಾನೇನು ಮಾಡಿದ್ದೀನಿ, KAನ ಮುಖಪುಟಕ್ಕೆ ಬಂದಿದ್ದೀನಿ. KEಯ ಮುಖಪುಟಕ್ಕೆ ಬಂದರೆ ಪ್ರವೇಶಕ್ಕೆ ಬನ್ನಿ. ಸೊ KCET 2025ಕ್ಕೆ ಬನ್ನಿ. ಸೊ ಮೇಲೇ ಇದೆ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ತಾತ್ಕಾಲಿಕ ಫಲಿತಾಂಶ ಲಿಂಕ್. ಸೊ ಇವತ್ತೇ ಡೇಟನ್ನು ಕೊಟ್ಟಿದ್ದಾರೆ, 15/11/2025. ನೀವು ಈ ತಾತ್ಕಾಲಿಕ ಫಲಿತಾಂಶಗಳ ಆಕ್ಷೇಪಣೆಗೂ ಕೂಡ ಏನು ಮಾಡ್ಬೋದು, ಸಲ್ಲಿಸ್ಬೋದು. ಓಕೆನಾ. ಸೊ ನೋಡಿ, ಅವರು ಒಂದು ಪ್ರಕಟಣೆಯನ್ನು ಕೂಡ ನಿಮ್ಗೆ ಏನು ಮಾಡಿದ್ದಾರೆ, ಹೊಡೆಸಿದ್ದಾರೆ. ಸೊ ಪ್ರಕಟಣೆಯೂ ಕೂಡ ಏನಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಎಸ್, 15/11/2025 ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ KCET 2025ರ ಅಂತಿಮ ಕೀ ಉತ್ತರ ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸುವ ಬಗ್ಗೆ ಅಂತ ಇತ್ತು. ಸೊ ಆಲ್ರೆಡಿ ನಿಮಗೆ ಪ್ರೊವಿಸ್ನಲ್ ಕೀ ಆನ್ಸರನ್ನು ಕೊಟ್ಟಿದ್ದರು 4 ತಾರೀಕಿಗೆ, ಫೈನಲ್ ಕೀ ಆನ್ಸರನ್ನು ಸಹಿತ 15 ತಾರೀಕಿಗೆ ಕೊಟ್ಟಿದ್ದಾರೆ. ಮುಂದೆ ಈ ಅಂತಿಮ ಕೀ ಉತ್ತರಗಳನ್ನವೇ ಅಭ್ಯರ್ಥಿಗಳು ಗಳಿಸಿದ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿದೆ. ಸೊ ಈ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆ ಇದ್ದರೆ 15/11/2025 12 ಗಂಟೆಯೊಳಗೆ ನೀವೇನು ಮಾಡ್ಬೋದು, ಆಬ್ಜೆಕ್ಷನನ್ನು ಕ್ಲೇಮ್ ಮಾಡ್ಬೋದು. ಆಮೇಲೆ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಸ್ಲಾಟನ್ನು ನಿರ್ಧಾರ ಮಾಡಿ KCETನ ಕಟಪ್ಪನ್ನು ನಿಮಗೆ ಬಿಡ್ತಾರೆ. ಓಕೆ, ಸೊ ಯಾರ್ದೆಲ್ಲ ಆಬ್ಜೆಕ್ಷನ್ ಇದೆಯಲ್ಲ, ಆಬ್ಜೆಕ್ಷನನ್ನು ಫೈಲ್ ಮಾಡಿ ಅಂತ ಹೇಳ್ತಾ, ಅಂತೂ ಇಂತೂ KCETನ ರಿಸಲ್ಟ್ ಬಂತು. ಕಟಪ್ ಸಹಿತ ಬೇಗನೆ ಬರ್ತದೆ ಅಂತ ಹೇಳ್ತಾ, ಸಾಧ್ಯವಾದಷ್ಟು ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.